ದಾನ ನೀಡಿದ ವಿವಾದಿತ ಸರ್ಕಾರಿ ಶಾಲೆಯಲ್ಲಿ ಗದ್ದಲ. ಇದು ನಮ್ಮ ಜಾಗ ಅಂತ ಉರ್ದು ಶಾಲೆಗೆ ಬೀಗ ಹಾಕಿದ್ದಾನೆ ಮಾಲೀಕ. ಮಕ್ಕಳು ತರಗತಿಗಳಿಗೆ ಹಾಜರಾಗದಂತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಮಕ್ಕಳನ್ನ ತರಗತಿಗೆ ಬರದಂಗೆ ಹಾಜರಾಗದಂತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಶಾಲೆಗೆ ಬೇಗ ಜಡಿದು ರಸ್ತೆಯಲ್ಲೇ ನಿಂತಿದ್ದಾರೆ ಈರಪ್ಪ ಕುಲಕರ್ಣಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಾಗಿರುವಂತ ಘಟನೆ ಇದು. ಶಾಲೆಗೆ ಬಂದು ಹೊರಗೆ ಬಿಸಿಲಿನಲ್ಲೇ ಕೂತಿದ್ದಾರಂತೆ ಶಾಲಾ ಮಕ್ಕಳು. ಪಾಪ ಮಲ್ಲೂರು ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಒತ್ತುವರಿ ಮಾಡಿ ಶಾಲೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಈರಪ್ಪ ಕುಲಕರ್ಣಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಾಗ ಬಿಟ್ಕೊಡ್ಬೇಕು ನಮಗೆ, ನಮ್ಮ ಜಾಗನ ಅಂತ ಹೇಳಿ ಈರಪ್ಪ ಕುಲಕರ್ಣಿ ಅನ್ನೋರು ಅಲ್ಲೇ ಪಟ್ಟು ಹಿಡಿದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಉರ್ದು ಶಾಲೆ ಅದು. ಪಾಪ ಎಲ್ಲಾ ಮಕ್ಕಳನ್ನ ಹೊರಗಡೆ ತಂದು ನಿಲ್ಲಿಸ್ಕೊಂಡಿದ್ದಾರೆ ಬಿಸಿಲಲ್ಲಿ. ಸೊ ಅವರ ಮನವೊಲಿಸೋದಕ್ಕೆ ಊರಿನ ಜನ ಟ್ರೈ ಮಾಡ್ತಾ ಇದ್ರು ಕೂಡ ಇಲ್ಲ ನನ್ನ ಜಾಗ ಅದು, ನಮಗೆ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಜಾಗ ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈರಪ್ಪ ಕುಲಕರ್ಣಿ ಹಠ ಹಿಡ್ಕೊಂಡು ನಿಂತ್ಕೊಂಡಿದ್ದಾರಂತೆ. ನಾವಲ್ಲಿ ನಿಮ್ಮ ತಗರಿ ನಾ ಏನು ಕಾನೂನು ಇದೇ ಸಮಾಜ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಷ್ಟು ವರ್ಷಗಳ ಕಾಲ ಗೊತ್ತಿಲ್ಲದಂತ ವಿಚಾರ ಈಗ ಗೊತ್ತಾಯ್ತಂತ ಈರಪ್ಪ ಕುಲಕರ್ಣಿಗೆ, ಏನಾಗ್ತಿದೆ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ನಡೆದಿರುವಂತದ್ದು. ಏನು ಇವತ್ತು ಸೋಮವಾರ ದಿವಸ ಹಿನ್ನೆಲೆಯಲ್ಲಿ ರಜೆಯನ್ನು ಮುಗಿಸಿಕೊಂಡು ಈಗಾಗಲೇ ಶಾಲೆಗೆ ಬಂದಿರುವಂತಹ ಮಕ್ಕಳು ಹೊರಗೆ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಏಕಾಏಕಿ ಶಾಲೆಗೆ ಬಂದು ಈರಪ್ಪ ಕುಲಕರ್ಣಿ ಅನ್ನುವಂತಹ ವ್ಯಕ್ತಿ, ಇದು ನಮ್ಮ ಹದ್ದಿನಲ್ಲಿ ಇರುವಂತಹ ಜಾಗ, ಅಂದ್ರೆ ನಮ್ಮ ಒಂದು ಏನು ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಜಾಗ, ನಮ್ಮ ತಂದೆಯವರು ಕೊಟ್ಟಿದ್ದು ಕೇವಲ 5 ಗುಂಟೆ, ಆದ್ರೆ ಇವರು ಕಬಳಿಕೆ ಮಾಡಿದ್ದು 15 ಗುಂಟೆ. ಹೀಗಾಗಿ ನಮ್ಮ ಒಂದು ಜಮೀನನ್ನ, ನಮ್ಮ ಒಂದು ಸ್ಥಳ ನಮಗೆ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈರಪ್ಪ ಕುಲಕರ್ಣಿ ಅನ್ನುವರು ಬಂದು ಈಗಾಗಲೇ ಗ್ರಾಮದಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆಗೆ ಈಗಾಗಲೇ ಬೀಗ ಹಾಕಿರುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳು ಬೀದಿಯಲ್ಲಿ ನಿಂತು ಕುಳಿತು ಪಾಠವನ್ನ ಕೇಳುವಂತಹ ಒಂದು ಘಟನೆ ನಡೆದಿರುವಂತದ್ದು. ಹೀಗಾಗಿ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂತ ಬ್ಯಾಡಗಿ ತಹಶೀಲ್ದಾರ್ ಆಗಿರ್ಬೋದು, BO ಆಗಿರ್ಬೋದು, ಜೊತೆಗೆ DYSP ಸಂತೋಷ್ ಆಗಿರ್ಬೋದು. ಸೊ ಅವರೆಲ್ಲರೂ ಕೂಡ ಬಂದು ಈಗಾಗಲೇ ಏನು ಆಯಾ ಮಾಲೀಕರಾಗಿರ್ತಕ್ಕಂಥವ್ರನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ನಿಜಕ್ಕೂ ಇವರಿಗೆ ಸಂಬಂಧಿಸಿದ್ದ ಇಲ್ವಾ ಅನ್ನುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲೂ ಕೂಡ ವ್ಯಾಜ್ಯ ಇರುವ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಬೇಕು. ನ್ಯಾಯ ಅಂದ್ರೆ ನಮಗೆ ಆ ಒಂದು ಜಾಗವನ್ನ ನಮಗೆ ಬಿಟ್ಟು ಕೊಡದೇ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಸರ್ಕಾರದಿಂದ ಬರುವಂತಹ ವೆಚ್ಚವನ್ನಾದ್ರೂ ನಮಗೆ ಕೊಡಬೇಕು. ಉತ್ತಾರದಲ್ಲಿ ಯಾವುದೇ ಸರ್ಕಾರಿಗೆ ಸಂಬಂಧಪಟ್ಟಂತ ಉರ್ದು ಶಾಲೆಗೆ ಸಂಬಂಧಪಟ್ಟಂತ ಹೆಸರಿಲ್ಲ, ಆದ್ರೆ ನಮ್ಮ ಒಂದು ಹೆಸರಿದೆ. ಹಾಗಾದ್ರೆ ಇದು ಇಲಾಖೆಯ ತಪ್ಪು, ಅಲ್ಲಿರ್ತಕ್ಕಂತ ಶಿಕ್ಷಕರ ತಪ್ಪು ಅನ್ನುವಂಥದ್ದನ್ನ ಈಗಾಗಲೇ ಈರಪ್ಪ ಕುಲಕರ್ಣಿ ಹೇಳಿರುವಂತದ್ದು. ಹೀಗಾಗಿ ಸದ್ಯ ಪರಿಸ್ಥಿತಿಯನ್ನು ತಿಳಿಗೊಳಿಸಿರುವಂತಹ ಅಧಿಕಾರಿಗಳು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿ ಮಕ್ಕಳನ್ನು ಈಗಾಗಲೇ ಅಂದ್ರೆ ಶಾಲೆ ಒಳಗೆ ಈಗಾಗಲೇ ಬಿಟ್ಟಿರುವಂತದ್ದು. ಇನ್ನೂ ಕೂಡ ಏನಂತಂದ್ರೆ ತರಗತಿ ಒಳಗಡೆ ಸಭೆಯನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳು ಅವರಿಗೆ ಒಂದು ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪರಿಹಾರವನ್ನು ಕೊಡಬೇಕು, ಜೊತೆಗೆ ಏನಂತಂದ್ರೆ ಬೇರೆ ರೀತಿಯಲ್ಲಿ ವಕೀಲರನ್ನ ಇಟ್ಟುಕೊಂಡು ಏನಾದ್ರೂ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ರಾಮ್, ಓಕೆ, ಈಗ ಒಂದ್ ಕಡೆ ಸಹಜವಾಗಿ ಅವರ ಜಾಗನೇ ಅವ್ರು ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಅದು ನಮ್ಮ ಜಾಗ, ಬೇಕಾದ್ರೆ ವಿತ್ ಡಾಕ್ಯುಮೆಂಟ್ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪಾಪ ಮಕ್ಕಳೆಲ್ಲ ಹೊರಗಡೆ ಕೂತಿರೋದನ್ನ ನೋಡಿದ್ರೇನೆ ಬೇಸರ ಆಗ್ತಾ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ವಿಚಾರ ಹೋಗಿಲ್ವಾ?
ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈಗಾಗಲೇ ಈ ವಿಚಾರ ಗೊತ್ತಾಗಿಯೇ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತದ್ದು. ಎಲ್ಲವೂ ಕೂಡ ಎಂತಂದ್ರೆ ಚಿಕ್ಕ ಮಕ್ಕಳು ಅಂದ್ರೆ 1ರಿಂದ 5ನೇ ತರಗತಿ ಮತ್ತು 7ನೇ ತರಗತಿವರೆಗೂ ಇರತಕ್ಕಂತ ಮಕ್ಕಳು ಬಿಸಿಲಲ್ಲಿ ಇದ್ರೆ ಖಂಡಿತ ಏನಂತಂದ್ರೆ ಅವರಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಿಸಿದಂತಹ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅವರಿಗೆ ಏನೆಲ್ಲ ಮನವೊಲಿಸಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಈಗಾಗಲೇ ತಿಳಿ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಏನು ಈರಪ್ಪ ಕುಲಕರ್ಣಿ ಅನ್ನೋರು ಏನಿದ್ದಾರೆ ಅವರ ಒಂದು ಮನವಿಗೆ ಸ್ಪಂದಿಸಿ ಈಗಾಗಲೇ ಅವರು ಶಾಲೆಯ ಬೀಗವನ್ನ ತೆಗೆದು ಮಕ್ಕಳನ್ನ ಒಳಗೆ ಈಗಾಗಲೇ ಬಿಟ್ಟಿರುವಂತದ್ದು. ಈಗ ಸಭೆಯ ಮುಗಿದಾದ ಬಳಿಕ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಪರಿಹಾರ ಅವರಿಗೆ ಅಥವಾ ಭರವಸೆಯನ್ನು ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.